ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು 2 ರೀತಿಯ ಮಿಲ್ಕ್ ಶೇಕನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ನಿಮಗೆ ಬೇಸಿಗೆಯಲ್ಲಾದರೂ ಮಾಡ್ಬೋದು ಅಥವಾ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಆ ಥರನೂ ಮಾಡ್ಕೋಬೋದು. ಬೇಸಿಗೆಯಲ್ಲಾದರೆ ಫ್ರಿಜ್ಜಲ್ಲಿ ಇಟ್ಟು ತಂಪು ಮಾಡಿ ಆ ಥರ ಕುಡಿದ್ರೂ ತುಂಬ ರುಚಿಯಾಗಿರುತ್ತೆ. ಮಳೆಗಾಲದಲ್ಲಿ ಚಳಿಗಾಲದಲ್ಲೆಲ್ಲಾದರೆ ಬಿಸಿ ಬಿಸಿಯಾಗಿ ಕುಡಿದ್ರೂ ಚೆನ್ನಾಗಿರುತ್ತೆ. ಅಥವಾ ನಾರ್ಮಲ್ ಟೆಂಪ್ರೇಚರಲ್ಲಿ ಕುಡಿದ್ರೂ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸಿಂಪಲಾಗಿ ಮಾಡುವಂಥ 2 ರೀತಿಯ ಮಿಲ್ಕ್ ಶೇಕ್ಗಳಿದು. ಒಂದು ಕಸ್ಟರ್ಡ್ ಮಿಲ್ಕ್ ಶೇಕು, ಇನ್ನೊಂದು ಮ್ಯಾಂಗೋ ಮಿಲ್ಕ್ ಶೇಕ್. ಎರಡನ್ನು ತೋರಿಸ್ತಾ ಇದ್ದೀನಿ. ಕಸ್ಟರ್ಡ್ ಮಿಲ್ಕ್ ಶೇಕು ತುಂಬ ರುಚಿಯಾಗಿರುತ್ತೆ. ಅಂದರೆ ವೆನಿಲ್ಲಾ ಫ್ಲೇವರ್ ಇರುತ್ತೆ. ಅದು ವೆನಿಲ್ಲಾ ಫ್ಲೇವರಲ್ಲಿ ಬಿಸಿ ಬಿಸಿಯಾಗಿಯೂ ಕುಡ್ಕೋಬಹುದು ನೀವು, ಅಥವಾ ಬೇಸಿಗೆಯಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಂಡು ತಂಪು ಮಾಡಿಕೊಂಡು ಆ ಥರನೂ ಕುಡ್ಕೋಬಹುದು. ಈಗ ಫಸ್ಟು ವೆನಿಲ್ಲಾ ಮಿಲ್ಕ್ ಶೇಕ್, ಕಸ್ಟರ್ಡ್ ಮಿಲ್ಕ್ ಶೇಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಕಪ್ಪಲ್ಲಿ 1 ಚಮಚದಷ್ಟು ಕಸ್ಟರ್ಡ್ ಪೌಡರನ್ನು ಹಾಲಲ್ಲಿ ತಣ್ಣಗಿರೋ ನಾರ್ಮಲ್ ರೂಮ್ ಟೆಂಪರೇಚರ್ ಹಾಲಲ್ಲಿ ಕದಡಿ ಇಟ್ಟಿರ್ತೀನಿ. ಅಂದರೆ ಕುದಿಸಿ ಆರಿಸಿದ ಹಾಲಾದರೂ ಓಕೆ, ಅಥವಾ ಖಾಲಿ ಅಂದರೆ ಹಸಿ ಹಾಲಾದ್ರೂ ಓಕೆ. ಹಸಿ ಹಾಲಲ್ಲಾದ್ರೂ ಮಾಡ್ಕೊಬೋದು. ನೀವು ಯಾವ ಹಾಲು ಕಾಯಿಸ್ತೀರೋ ಅದರಲ್ಲೇ ಸ್ವಲ್ಪ ಹಾಲು ತೆಗೆದುಬಿಟ್ಟು ಈ ಥರ ಕದಡಿ ಅದನ್ನು ಪೇಸ್ಟ್ ಮಾಡಿ ಇಟ್ಕೋಬೇಕು. ಕಸ್ಟರ್ಡ್ ಪೌಡ್ರು ಹೊರಗಡೆ ಸಿಗುತ್ತೆ, ನೈಸ್ ಇರುತ್ತೆ ಅದು. ಆದ್ದರಿಂದ ಅದನ್ನು ಫಸ್ಟ್ ಪೇಸ್ಟ್ ಮಾಡಿ ಇಟ್ಕೋಬೇಕಾಗತ್ತೆ. ಈಗ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಹಾಲನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇದು ಹಸಿ ಹಾಲು ಚೆನ್ನಾಗಿ ಕುದಿಬೇಕಿದು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಬೋದು. ಇದಕ್ಕೆ ನೀವು ಸಿಹಿಗೆ ಬೇಕಾದಷ್ಟು ಸಕ್ಕರೆನ ಹಾಕ್ಕೋಬೋದು. ಅರ್ಧ ಲೀಟ್ರಿಗೆ ಒಂದು 5-6 ಚಮಚದಷ್ಟು ಸಕ್ಕರೆ ಹಾಕಿದರೆ ಒಳ್ಳೆ ಸಿಹಿ ಆಗುತ್ತೆ. ನಿಮಗೆ ಸಿಹಿ ಕಡಿಮೆ ಬೇಕು ಅಂದರೆ ಕಡಿಮೆ ಸಕ್ಕರೆ ಹಾಕ್ಕೋಬೋದು, ನಿಮ್ಮ ಇಷ್ಟ. ಇದನ್ನು ಚೆನ್ನಾಗಿ ಕದಡ್ಕೊಂಡು ಹೈ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುದಿಸ್ಬೇಕು. ಅದು ಕುದಿಬೇಕು, ಸರಿಯಾಗಿ ಕುದಿದು ಬರುತ್ತಲ್ವ ಹಾಲು, ಆ ಥರ ಕುದಿದು ಬರಬೇಕು ನಾರ್ಮಲಾಗಿ. ಕುದಿದ ಮೇಲೆ ಈ ಥರ ನೋಡಿ ಕೈ ಆಡಿಸ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಟರೆ, ಇಲ್ಲಾಂದ್ರೆ ತಳ ಹತ್ಕೊಳ್ಳುತ್ತೆ. ನೋಡಿ ಈಗ ಕುದಿದಿದೆ. ಕುದಿದ ಮೇಲೆ ಈ ಕಸ್ಟರ್ಡ್ ಪೌಡ್ರು ನಾವು ಕದಡಿ ಇಟ್ಟಿದ್ದೀವಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಅದು ಗಂಟುಗಳಾಗಬಾರ್ದು, ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಕದಡ್ಕೊಂಡು ಒಂದು 2 ನಿಮಿಷ ಕುದಿಸ್ಬೇಕಾಗತ್ತೆ. ಆ ಕಸ್ಟರ್ಡ್ ಪೌಡ್ರ್ ಬೇಯಬೇಕು, ಇಲ್ಲಾಂದರೆ ಹಸಿ ಹಸಿ ಆಗುತ್ತೆ. ಅದರಿಂದ 1 ಚಮಚದಷ್ಟು ಮಾತ್ರ ಕಸ್ಟರ್ಡ್ ಪೌಡ್ರ್ ಹಾಕಿರೋದು ಅರ್ಧ ಲೀಟ್ರಿಗೆ. ಯಾಕಂದರೆ ದಪ್ಪ ಆಗುತ್ತೆ ಅದು ಕುದಿದಾಗ. ನೀವು ಜಾಸ್ತಿ ಹಾಕಿದರೆ ಅದು ತುಂಬ ದಪ್ಪ ಆಗುತ್ತೆ. ಅದು ಕಸ್ಟರ್ಡ್, ನಾರ್ಮಲ್ ಕಸ್ಟರ್ಡ್, ಫ್ರೂಟ್ ಕಸ್ಟರ್ಡ್ ಎಲ್ಲ ಮಾಡೋದಾದ್ರೆ ಆ ಥರ. ಇದು ಕಸ್ಟರ್ಡ್ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ ನಾನು. ಇದನ್ನು ಈ ಥರ ನೀವು ತಂಪು ಮಾಡೋದಾದರೆ ರೂಮ್ ಟೆಂಪ್ರೇಚರ್ಗೆ ತರಿಸಿ ಫ್ರಿಜ್ಜಲ್ಲಿ ಇಟ್ಟು ತಂಪು ಮಾಡ್ಕೊಳ್ಳಿ. ಇಲ್ಲ ನಾರ್ಮಲ್ ಟೆಂಪ್ರೇಚರಲ್ಲಿ ಕುಡಿಬೇಕು ಅಂದರೆ ಈ ಥರ ಮಾಡ್ಕೋಬೋದು. ಬಿಸಿ ಬಿಸಿನೇ ಕೊಡಬೇಕು ಅಂದರೆ ಬಿಸಿ ಬಿಸಿ ಆದರೂ ಮಾಡ್ಕೋಬೋದು. ರೆಡಿಯಾಗಿದೆ ಇದೀಗ ಕಸ್ಟರ್ಡ್ ಮಿಲ್ಕ್ ಶೇಕ್. ಇಷ್ಟೇ ಇರೋದು ಮಾಡೋದು, ತುಂಬ ಸುಲಭ. ಈಗ ನಾನು ಕೆಲವು ಹಣ್ಣುಗಳನ್ನು ಗ್ಲಾಸ್ಗಳಿಗೆ ಹಾಕ್ಕೊಳ್ತಾ ಇದ್ದೀನಿ, ಕುಡಿಯೋ ಹಾಲುಗಳಿಗೆ. ಆ್ಯಪಲನ್ನು ಚಿಕ್ಕದಾಗಿ ಚೂರು ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಗ್ಲಾಸಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದೊಂದು ಚಮಚದಷ್ಟು ಹಣ್ಣುಗಳು. ಬೇರೆ ಬೇರೆ ಹಣ್ಣುಗಳನ್ನು ನೀವು ಹಾಕ್ಕೋಬೋದು. ಕುಡಿಯುವಾಗ ಮಧ್ಯೆ ಮಧ್ಯೆ ಬಾಯಿಗೆ ಹಣ್ಣುಗಳು ಸಿಕ್ಕಿದರೆ ಚೆನ್ನಾಗಿರುತ್ತೆ. ಇದು ಕುಡಿಯೋ ರೀತಿ ಮಾಡ್ತಾಯಿದ್ದೀನಿ. ಕಸ್ಟರ್ಡ್ ಫ್ರೂಟ್ಸ್ ಅಂದರೆ ಹಾಕಿ ಕಸ್ಟರ್ಡೇ ಮಾಡೋದು ಅಂದರೆ ದೊಡ್ಡ ಪಾತ್ರೆಯಲ್ಲಿ ಮಾಡಿಬಿಟ್ಟು ಕಪ್ಪಲ್ಲಿ ತಿನ್ನಬೇಕಾಗತ್ತೆ, ದಪ್ಪ ಇರುತ್ತೆ ಅದು. ನಾನು ತೆಳ್ಳಗೆ ಮಾಡಿದ್ದೀನಿ, ಅದರಿಂದ 1 ಚಮಚ ಕಸ್ಟರ್ಡ್ ಪೌಡ್ರ್ ಹಾಕಿರೋದು. ಆ್ಯಪಲ್ ಆದಮೇಲೆ ಸ್ವಲ್ಪ ಬಾಳೆಹಣ್ಣನ್ನು ಕೂಡ ಹೆಚ್ಚಿಟ್ಟು ಇದನ್ನು ಹಾಕ್ಕೊಳ್ತಾ ಇದ್ದೀನಿ 2 ಗ್ಲಾಸ್ಗಳಿಗೂ. 2 ಗ್ಲಾಸ್ ಮಾಡೋದಾದರೆ ಇದೇ ರೀತಿ ಬೇರೆ ಯಾವ್ದಾದ್ರು ಹಣ್ಣುಗಳಿದ್ರೂ ಅದನ್ನು ಸೇರಿಸ್ಕೋಬೋದು. ಈಗ ಮಾವಿನ ಹಣ್ಣಿನ ಸೀಸನ್ ಅಲ್ವಾ, ಮಾವಿನ ಹಣ್ಣು ಕೂಡ ಹಾಕ್ಕೋಬೋದು. ಈಗ ಮಾವಿನ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಸಿಹಿ ಮಾವಿನ ಹಣ್ಣು, ಹೆಚ್ಚು ಹುಳಿ ಇರಬಾರ್ದು. ಹುಳಿ ಇದ್ದರೆ ಹಾಲು ಮೊಸರಾಗಿ ಬಿಡುತ್ತೆ, ಅದರಿಂದ ಹಾಲು ಕೆಡುತ್ತೆ. ಅದಕ್ಕೆ ಸಿಹಿ ಇರೋ ಹಣ್ಣು ಇರುತ್ತಲ್ವ ಅದನ್ನು ತೆಗೆದು ಸ್ವಲ್ಪ ಹಾಕ್ಕೋಬೋದು. ಸ್ವಲ್ಪ ಅಷ್ಟೇ ಹಾಕಿರೋದು ನಾನು, ಯಾಕಂದರೆ ಇದು ಹಾಲನ್ನ ಹಾಗೆ ಕುಡಿಯೋದು. ನಾವು ಕುಡಿಯುವಾಗ ಬಾಯಲ್ಲಿ ಮಧ್ಯೆ ಮಧ್ಯೆ ಹಣ್ಣುಗಳು ಸಿಕ್ಕಿದರೆ ಚೆನ್ನಾಗಿರುತ್ತೆ. ಈಗ ಆ ಹಾಲನ್ನು ಕಸ್ಟರ್ಡ್ ಹಾಲು ಮಾಡಿ ಇಟ್ಟಿರೋದನ್ನು ನಾವು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ನಾನು ಗ್ಲಾಸಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಫುಲ್ಲು. ಇದು ಕಸ್ಟರ್ಡ್ ಹಾಲು ರೆಡಿ. ಈ ಥರ ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದು ವೆನಿಲ್ಲಾ ಫ್ಲೇವರ್ ಇರುತ್ತೆ. ನಾರ್ಮಲ್ ಹಾಲೆಲ್ಲ ಮಕ್ಕಳು ಕುಡಿಯೋಲ್ಲ, ಮಕ್ಕಳಿಗೆ ಇಷ್ಟ ಆಗಲ್ಲ ಅಂದರೆ ಈ ಥರ ಮಾಡಿ ನೀವು ಕೊಡ್ಬೋದು. ಹಾಲು ಮಕ್ಕಳಿಗೆ ಸೇರುತ್ತೆ, ಜೊತೆಯಲ್ಲಿ ಹಣ್ಣು ಹೊಟ್ಟೆಗೆ ಹೋಗುತ್ತೆ, ತುಂಬ ರುಚಿಯಾಗಿರುತ್ತೆ. ಮಕ್ಕಳು ಹಾಲು ಕುಡಿಯೋಲ್ಲ ಅಂದರೆ ಈ ಥರ ಮಾಡ್ಕೋಬೋದು. ಮೇಲಿಂದ ಬೇಕು ಅಂದರೆ ಡ್ರೈ ಫ್ರೂಟ್ಸು ಹಾಕ್ಕೊಳ್ಳಿ, ಅದು ಇನ್ನೂ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಅದು ಒಳ್ಳೆ ಪೌಷ್ಟಿಕ ಆಹಾರ. ಮಕ್ಕಳಿಗೇನು ದೊಡ್ಡವ್ರಿಗೂ ಪೌಷ್ಟಿಕ ಆಹಾರನ ಧಾರಾಳವಾಗಿ ಕುಡಿಬಹುದು. ಇದು ದಿನಕ್ಕೊಂದು ಗ್ಲಾಸ್ ಆರಾಮಾಗಿ ಕುಡಿಬಹುದು ಮಾಡಿ ಇಟ್ಕೊಂಡ್ರೆ. ಈ ಥರ ಕಸ್ಟರ್ಡ್ ಫ್ಲೇವರಲ್ಲಿ ಮಾಡ್ಬೋದು ನೀವು. ವೆನಿಲ್ಲಾ ಫ್ಲೇವರ್ ಇರುತ್ತೆ ಕಸ್ಟರ್ಡ್ ಪೌಡ್ರು, ಆ ವೆನಿಲ್ಲಾ ಫ್ಲೇವರ್ ಬರುತ್ತೆ ಕಸ್ಟರ್ಡ್ ಪೌಡ್ರು. ಅದು ಸ್ವಲ್ಪ ದಪ್ಪನೂ ಆಗುತ್ತೆ ಹಾಲು, ರುಚಿಯಾಗತ್ತೆ ಕುಡಿಯೋದು. ಇನ್ನೊಂದು ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, 1 ಕಪ್ನಷ್ಟು ಮ್ಯಾಂಗೋ ಪಲ್ಪ್ ತೊಗೊಂಡಿದ್ದೀನಿ. ಮ್ಯಾಂಗೋ ಸಿಪ್ಪೆ ತೆಗೆದು ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ 1 ಕಪ್ನಷ್ಟು. ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ.
ಇದು ಬೇಸಿಗೆಯಲ್ಲಿ ತಂಪು ಮಾಡಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಿಮಗೆ ತಂಪು ಬೇಡ ಅಂದರೆ, ಈಗ ಮಳೆ ಬಿದ್ದಿದೆಯಲ್ವ, ಮಳೆ ಬಿದ್ದಾಗ ಸೆಕೆ ಕಡಿಮೆ ಇದೆ, ತಂಪು ಬೇಡ ಅಂದರೆ ಮಾವಿನ ಹಣ್ಣು ಇದ್ದರೆ ನೀವು ಈ ಥರ ನಾರ್ಮಲ್ ರೂಮ್ ಟೆಂಪರೇಚರಲ್ಲಿ ಕೂಡ ಉಪಯೋಗಿಸ್ಕೋಬೋದು, ಕುಡಿಬೋದು. ಈಗ ರುಚಿಗೆ ತಕ್ಕಷ್ಟು ಅಂದರೆ ಸಿಹಿಗೆ ತಕ್ಕಷ್ಟು ಸಕ್ಕರೆನೂ ಕೂಡ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು. ಅಂದರೆ ಒಂದು 5-6 ಚಮಚ, ಅಂದರೆ ಅರ್ಧ ಕಪ್ಪಿನಷ್ಟು, 1 ಕಪ್ಪು ಮಾವಿನ ಹಣ್ಣಿಗೆ ಅರ್ಧ ಕಪ್ಪಿನಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ತಾ ಇದ್ದೀನಿ. ನೀವು ಆಮೇಲೆ ಸಕ್ಕರೆ ಹಾಕಿದರೆ ಸ್ವಲ್ಪ ಕರಡೋದು ಕಷ್ಟ ಆಗುತ್ತೆ. ಅದಕ್ಕೆ ಮಿಕ್ಸಿ ಜಾರಲ್ಲಿ ಈ ಥರ ನುಣ್ಣಗೆ ರುಬ್ಕೋಬೇಕು. ಫಸ್ಟು ಏನು ಹಾಲೆಲ್ಲ ಹಾಕದೆ ಬರೀ ಹಣ್ಣಿನ ಜೊತೆ ರುಬ್ಕೊಳ್ಳಿ. ಈಗ ಸ್ವಲ್ಪ ಹಾಲು ಹಾಕಿ ರುಬ್ಕೋತಾ ಇದ್ದೀನಿ, ಯಾಕಂದರೆ ಹಾಲು ಫಸ್ಟಿಗೆ ಹಾಕಿದರೆ ನೀರಾದರೆ ಅದು ಹಣ್ಣು ಪೇಸ್ಟ್ ಆಗಲ್ಲ. ಅದಕ್ಕೆ ಬರೀ ಹಣ್ಣನ್ನು ತಿರುಗಿಸಿದರೆ ಪೇಸ್ಟ್ ಆಗುತ್ತೆ. ಆಮೇಲೆ ಅದನ್ನು ತೆಗೆದು ಮಿಕ್ಸ್ ಮಾಡೋದು ಕಷ್ಟ ಆಗುತ್ತೆ ಹಾಲಿಗೆ. ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿ ತಿರುಗಿಸಿ, ಆಗ ಇನ್ನೂ ನೈಸ್ ಪೇಸ್ಟ್ ಆಗುತ್ತೆ. ಈಗ ಇದನ್ನು ಹಾಲಿನ ಜೊತೆ ಮಿಕ್ಸ್ ಮಾಡಬೇಕು. ಹಾಗೆ ಡೈರೆಕ್ಟ್ ಮಿಕ್ಸ್ ಮಾಡಿದರೆ ಮಿಕ್ಸ್ ಮಾಡೋದು ಕಷ್ಟ ಆಗುತ್ತೆ, ಗಂಟುಗಳ ಥರ ಉಳಿಯುತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಲು ಹಾಕಿ ಒಂದು ಸಾರಿ ಮಿಕ್ಸಿಲಿ ಒಂದು ಸುತ್ತು ತಿರುಗಿಸ್ಬಿಟ್ರೆ ಸಾಕು, ಹೆಚ್ಚು ಬೇಡ. ಒಂದು ಸುತ್ತಿನಷ್ಟು ತಿರುಗಿಸಿ ನೋಡಿ. ಈಗ ಇದನ್ನು ಪಾತ್ರೆಗೆ ಹಾಕ್ಕೊಳ್ಳಿ. ನೋಡಿ, ಈಗ ಚೆನ್ನಾಗಿ ಅದು ಮಿಕ್ಸ್ ಆಗಿ ಹಾಲಿನ ಜೊತೆ ಮಿಕ್ಸ್ ಆಗಿ ಬಂದಿದೆ. ಇನ್ನು ನಿಮಗೆ ಅದು ಎಷ್ಟು ನೀರು ಬೇಕು, ಎಷ್ಟು ತೆಳ್ಳಗೆ ಬೇಕು ನಿಮಗೆ ಅಂತ ನೋಡಿಕೊಂಡು ಹಾಲನ್ನೇ ಸೇರಿಸ್ಕೊಳ್ಳಿ. ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಲನ್ನು ಸೇರಿಸ್ಕೊಂಡು ಅದನ್ನು ತೊಳಸ್ಕೊಂಡು ಹಾಕ್ಕೋಬೋದು. ಬೇಕು ಅಂದರೆ ನೀವು ನೀರು ಸೇರಿಸ್ಬೋದು, ಹಾಲು ಅಷ್ಟು ದಪ್ಪಕ್ಕೆ ಬೇಡ ಅಂದರೆ. ನಾನು ಹಾಲಲ್ಲೇ ಮಾಡಿದ್ದೀನಿ, ಇದರಲ್ಲಿ ನೀರು ಸೇರಿಸೇ ಇಲ್ಲ. ಕುದಿಸಿ ಆರಿಸಿದ ಹಾಲನ್ನು ಉಪಯೋಗಿಸ್ಕೋಬೋದು ನೀವು. ನಾರ್ಮಲು ಹಾಲಿರತ್ತಲ್ವ, ಕುದಿಸಿ ಆರಿಸಿರೋದು, ಅದನ್ನು ಉಪಯೋಗಿಸ್ಕೋಬೋದು. ಚೆನ್ನಾಗಿ ಎಷ್ಟು ನಿಮಗೆ ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಹಾಲನ್ನು ಸೇರಿಸಿ. ನೀರು ಸೇರಿಸಿದ್ರೆ ಏನಂದರೆ ಸಪ್ಪೆ ಆದಂಗೆ ಆಗುತ್ತೆ ಅದು ಒಂಥರ, ಯಾಕಂದ್ರೆ ನಾವು ಇದನ್ನು ಕುದಿಸಲ್ಲ. ಅದರಿಂದ ಬರೀ ಹಾಲೇ ಹಾಕಿದ್ದು ನಾನು, ಇದರಲ್ಲಿ ಬರೀ ಹಾಲೇ ಹಾಕಿದ್ದು. ಸಿಹಿ ನಿಮಗೆ ಹೆಂಗೆ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಡಿಮೆ ಬೇಕು ಅಂದರೆ ಕಡಿಮೆ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಅರ್ಧ ಕಪ್, 1 ಕಪ್ ಪಲ್ಪಿಗೆ ಅರ್ಧ ಕಪ್ ಸಕ್ಕರೆ ಹಾಕಿದ್ದೀನಿ, ಸರಿಯಾಗಿ ಸಿಹಿ ಆಗಿರುತ್ತೆ. ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು ನೀವು. ನೋಡಿ, ನಾನು ಈ ಹದಕ್ಕೆ ಮಾಡಿದ್ದೀನಿ. ನೀವು ಬೇಕು ಅಂದರೆ ಜಾಸ್ತಿ ತೆಳ್ಳಗೆ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು ಹಾಲು, ಅಥವಾ ಕಡಿಮೆ ತೆಳ್ಳಗೆ ಬೇಕು, ದಪ್ಪಕ್ಕೆ ಬೇಕು ಅಂದರೆ ಕಡಿಮೆ ಹಾಲು ಹಾಕ್ಕೊಳ್ಳಿ. ಅದು ನಿಮ್ಮ ಇಷ್ಟಕ್ಕೆ ಅನುಕೂಲವಾಗಿ ಇರುತ್ತೆ. ನೋಡಿ, ಈ ಹದಕ್ಕೆ ಮಾಡಿದ್ದೀನಿ. ತುಂಬ ತೆಳ್ಳಗೂ ಅಲ್ಲ, ತುಂಬ ದಪ್ಪಕ್ಕೂ ಅಲ್ಲ, ಕುಡಿಯೋ ಹಂಗೂ ಇರಬೇಕು ತೆಳ್ಳಗೆ. ಹಾಗಂತ ತುಂಬ ತೆಳ್ಳಗಾದರೂ ಬರೀ ಹಾಲಿನಷ್ಟಾದ್ರೂ ಚೆನ್ನಾಗಿರಲ್ಲ, ಹಣ್ಣು ಹಾಕಿ ದಪ್ಪಾಗಿರುತ್ತೆ. ಇದನ್ನು ಈಗ ಗ್ಲಾಸಿಗೆ ಸೇರಿಸ್ಕೊಳ್ಳೋಣ. ಈ ಥರ ಗ್ಲಾಸ್ ಇಟ್ಬಿಟ್ಟು ಫಸ್ಟಿಗೆ ಒಂದು ಸ್ವಲ್ಪ ಮಾವಿನ ಹಣ್ಣು ಪಲ್ಪ್ ಹಾಕಿದ್ದೀನಿ. ಅಂದರೆ ಮಾವಿನ ಹಣ್ಣಿನ ಹೋಳುಗಳು ಅದು ಕುಡಿಯುವಾಗ ಬಾಯಲ್ಲಿ ಸಿಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಾವಿನ ಹಣ್ಣು ಮಿಲ್ಕ್ ಶೇಕ್ ಜೊತೆ ಮಾವಿನ ಹಣ್ಣು ಪಲ್ಪ್ಗಳು ಇದ್ದರೆ ಕುಡಿಯುವಾಗ ತುಂಬ ಚೆನ್ನಾಗಿರುತ್ತೆ. ಮಧ್ಯೆ ಮಧ್ಯೆ ಬಾಯಿಗೆ ಸಿಕ್ಕೊಳ್ಳುತ್ತೆ ಅಲ್ವಾ, ಆವಾಗ ಚೆನ್ನಾಗಿ ಆಗುತ್ತೆ, ರುಚಿಯಾಗುತ್ತೆ. ಅದಕ್ಕೋಸ್ಕರ ನಾನು ಮಾವಿನ ಹಣ್ಣನ್ನು ಸೇರಿಸ್ಕೊಂಡಿರೋದು. ಈಗ ಸ್ವಲ್ಪನೇ ಸೇರಿಸ್ಕೊಂಡು ಗ್ಲಾಸಿಗೆ ಫುಲ್ ಮಾಡ್ಕೊಳ್ಳಿ. ಯಾರಾದರೂ ಗೆಸ್ಟ್ ಬಂದರೆ ಮನೆಗೆ ಎಲ್ಲ ಇದನ್ನು ಮಾಡಿ ಕೊಡ್ಬೋದು, ಚೆನ್ನಾಗಿರುತ್ತೆ. ರೂಮ್ ಟೆಂಪರೇಚರಲ್ಲೂ ಇದು ಒಳ್ಳೆ ರುಚಿಯಾಗಿರುತ್ತೆ. ಬೇಸಿಗೆಯಲ್ಲಾದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತುಂಬ ಕೋಲ್ಡ್ ಮಾಡಿ ತಂಪು ಮಾಡಿಬಿಟ್ಟು ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಆಗುತ್ತೆ ರುಚಿ. ಮಾವಿನ ಹಣ್ಣಿನ ಪರಿಮಳ ಮತ್ತು ಹಾಲಿನ ರುಚಿ ಎಲ್ಲ ಸೇರಿಕೊಂಡು, ಸಕ್ಕರೆಯನ್ನು ಸೇರಿಸ್ಕೊಂಡು ಬೇಸಿಗೆಯಲ್ಲಿ ಸೆಕೆಗೆ ಇದು ತುಂಬ ಟೇಸ್ಟಿ ಅನಿಸುತ್ತೆ, ತಂಪಾಗಿ. ಅದೇ ಈಗ ಮಳೆಗಾಲ ಎಲ್ಲ ಆದ್ರೂ ಅಷ್ಟೇ. ಈಗ ಮಾವಿನ ಹಣ್ಣು ಬರುವಾಗ ಈಗ ಮಳೆ ಸ್ಟಾರ್ಟ್ ಆಗಿದೆ. ಈಗ ಕೆಲವು ಮಾವಿನ ಹಣ್ಣುಗಳೆಲ್ಲ ಈಗಷ್ಟೇ ಸೀಸನ್, ನೀಲಮ್ ಎಲ್ಲ ಲೇಟ್ ಅಲ್ವಾ ಹಣ್ಣಾಗೋದು, ಸೀಸನ್ ಅಲ್ವಾ. ಈಗ ನೀವು ಕುಡಿಬೇಕು ಅಂದ್ರೂ ಕುಡಿಬಹುದು. ರೂಮ್ ಟೆಂಪರೇಚರಲ್ಲೇ, ಅಂದರೆ ನಾರ್ಮಲ್ ಬಿಸಿಲೇ ಕುಡಿದ್ಬೇಡಿ. ಬಿಸಿ ಇಲ್ಲದೆ, ಇದೇನು ಬಿಸಿ ಮಾಡಲ್ವಲ್ಲ ನಾವು, ನಾರ್ಮಲ್ ಅಲ್ವಾ, ನಾರ್ಮಲ್ ಟೆಂಪರೇಚರಲ್ಲೇ ಕುಡಿಬೋದು, ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಇದೂ ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೇಲಿಂದ ಇನ್ನೊಂದು ಸ್ವಲ್ಪ ಮಾವಿನ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಮೇಲಿಂದ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಲು ಹಣ್ಣು ಎರಡೂ ಇರುತ್ತೆ ಇದರಲ್ಲಿ. ಅದರಿಂದ ಮಕ್ಕಳಿಗೆ ಇಂಥದ್ದೆಲ್ಲ ಮಾಡಿ ಕೊಟ್ಟರೆ ಚೆನ್ನಾಗಿ ಕುಡಿತಾರೆ. ಇಲ್ಲಾಂದರೆ ಖಾಲಿ ಹಾಲು ಅಂದರೆ ಕುಡಿಯಲ್ಲ ಅಲ್ವಾ, ಚಿಕ್ಕ ಮಕ್ಕಳು ನಮ್ಗೆ ಬೇಡ ಅಂದ್ಬಿಡ್ತಾರೆ. ಅದಕ್ಕೆ ಈ ಥರ ಮಾಡಿಕೊಟ್ರೆ ಹಾಲು ಅವರ ಹೊಟ್ಟೆಗೆ ಹೋಗುತ್ತೆ. ಕ್ಯಾಲ್ಸಿಯಂ ಅವ್ರಿಗೆ ತುಂಬ ಅಗತ್ಯ, ಬೆಳೆಯೋ ಮಕ್ಕಳಿಗೆ. ಅದರಿಂದ ಕ್ಯಾಲ್ಸಿಯಂಗೆ ಈ ಥರ ಮಾಡಿಕೊಟ್ರೆ ಹಾಲು ಯಾವ ರೀತಿನಾದರೂ ಅವರ ಹೊಟ್ಟೆಗೆ ಹೋಗುತ್ತೆ, ತುಂಬ ರುಚಿನೂ ಆಗಿರುತ್ತೆ, ಆರೋಗ್ಯಕರವಾಗಿಯೂ ಇರುತ್ತೆ. ನೀವು ಮಾಡಿ ನೋಡಿ ನಿಮ್ಮ ಮನೇಲಿ. ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮುಂದಿನ ವೀಡಿಯೋಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.